ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರ್ನಾಟಕ ನಂಬರ್ 1 ಕಾರ್ಯಕ್ರಮ. Co-presents GP Builders and Developers, co-powered by Arvind Properties, Reliance Industries, beverage partner Tata Tea Gold, ice cream partner Craveman Ice Creams. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರ್ನಾಟಕ ನಂಬರ್ 1 ಕಾರ್ಯಕ್ರಮ. ನಮ್ಮ ಮುಂದಿನ ಸಂವಾದದ ವಿಷಯ ಯುವ ಜನತೆಯ ಪಾತ್ರ. ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ JDS ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಖಿಲ್ ಕುಮಾರಸ್ವಾಮಿ ಸಂವಾದವನ್ನು ನಡೆಸಿಕೊಡ್ತಾರೆ ನನ್ನ ಸೀನಿಯರ್ ಆಂಕರ್ ಕೊಲೀಗ್ ಪೃಥ್ವಿರಾಜ್ ಹಾರ್ಮನ್. ನಂಬರ್ 1 ಕರ್ನಾಟಕದಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವರು ಒಬ್ಬರು ಕೇಂದ್ರ ಸಚಿವರ ಮಗ ಅಂತನೋ ಅಥವಾ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಅಂತ ಅಷ್ಟೇ ಗುರ್ಸ್ಕೊಂಡಂಥವರಲ್ಲ, ಬೆಳ್ಳಿತೆರೆಯಿಂದ ಜನಸೇವೆಯವರೆಗೂ ಬಂದು ಮುಖ ಮಾಡಿ ಸತತ ಸವಾಲುಗಳನ್ನು ಎದುರಿಸಿ, ಸ್ಪೆಷಲಿ ಜನಸೇವೆ ಯಾವ ರೀತಿಯ ಮಾಡಬೇಕು, ಹೋರಾಟ ಯಾವ ರೀತಿಯಾಗಿರಬೇಕು, ಪ್ರಾದೇಶಿಕ ಅಸ್ಮಿತೆಯನ್ನು ಯಾವ ರೀತಿಯ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೋಲುಗಳನ್ನು ಅನುಭವವಾಗಿ ಮಾಡಿಕೊಂಡು ತನ್ನ ಪಕ್ಷಕ್ಕೋಸ್ಕರ ಹಗಲಿರುಳು ದುಡಿತಾ ಇರುವಂಥ JDSನ ಯುವ ಸಾರಥಿ ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಯುವಕರು ಅಂದರೆ ಬರೀ ಮತದಾರರು ಮಾತ್ರ ಅಲ್ಲ, ಉದ್ಯೋಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವಕಾಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರ ಜೊತೆಗೆ ಪೊಲಿಟಿಕಲ್ ವಾಯ್ಸ್ ಮತ್ತು ಸ್ಪೇಸ್ ಎರಡರ ಎಕ್ಸ್ಪೆಕ್ಟೇಷನ್ನು ಕೂಡ ಇರುತ್ತೆ. ಅದನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ಅಂತ? ಮೊದಲನೇದಾಗಿ ನ್ಯೂಸ್ 18 ಕನ್ನಡವಾಹಿ ಚಾನೆಲ್ಗೆ 7 ವಾರಗಳ ಕಾಲ ಸತತವಾಗಿ ತಾವು ನಂಬರ್ 1 ಸ್ಥಾನವನ್ನು ಪಡಿತಕ್ಕಂಥದ್ದಕ್ಕೆ ಅದರ ಹಿಂದೆ ಇರತಕ್ಕಂಥ ಶ್ರಮ, ಜೊತೆಯಲ್ಲಿ ನಿಮಗೆ ದೊರಕಿರ್ತಕ್ಕಂಥ ಒಂದು ಯಶಸ್ಸಿಗೆ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕದ ಒಂದು ಎಕನಾಮಿ $340 ರಿಂದ $360 ಬಿಲಿಯನ್ ಅಷ್ಟು ಇವತ್ತು ನಮ್ಮ ಎಕನಾಮಿ ಭಾಳ ಸದೃಢವಾಗಿರ್ತಕ್ಕಂಥ ರಾಜ್ಯ. ಇದು ಯುವಕರ ಮೂಲಕ ಮುಂಬರ್ತಕ್ಕಂಥ ದಿನಗಳಲ್ಲಿ $500 ಬಿಲಿಯನ್ ಅಷ್ಟು ಒಂದು ಗುರಿಯನ್ನು ಹೊಂದಿ ಯುವಕರ ಮೂಲಕ ಇವತ್ತು ನಮ್ಮ ದೇಶ ಒಂದು ಕಡೆ, ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರಗತಿಗೆ ಹೆಚ್ಚಾಗಿ ನಾವು ಅವ್ರಿಗೂ ಅವಕಾಶಗಳನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಿನ್ಸಿಯರ್ ಒಪಿನಿಯನ್ನು. ಒಂದು ಕಡೆ ಸ್ಟಾರ್ಟಪ್ ಅಂತಕ್ಕಂಥದ್ದು ಬಹುಶಃ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. DPIIT ಕಡೆಯಿಂದನೇ ಈಗಾಗಲೇ 15 ರಿಂದ 16 ಸಾವಿರ ಅಷ್ಟು ಸ್ಟಾರ್ಟಪ್ಸು ನಮ್ಮ ಬೆಂಗಳೂರು ನಗರದಲ್ಲಿ ಆಗಿದೆ. ಅಂದರೆ ಬಹುಶಃ ಇದು ಇಡೀ ದೇಶವ್ಯಾಪ್ತಿ ನಾವು ನೋಡ್ತಕ್ಕಂಥದ್ದಾದರೆ 25 ರಿಂದ 30% ಸ್ಟಾರ್ಟಪ್ ಆ್ಯಕ್ಟಿವಿಟಿ ಬಂದು ಇವತ್ತು ನಮಗೆ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದಿಂದ ಆಗ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಆಗಿರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ನಿಮಗೆ ಯೂನಿಕಾರ್ನ್ಸ್ ಅಂತಕ್ಕಂಥದ್ದು ಬಹುಶಃ ನಿಮ್ಮ ಕಿರುಚಿತ್ರದಲ್ಲಿ ತಾವು ಹೇಳ್ತಾ ಇದ್ರಿ, 100+ ಯೂನಿಕಾರ್ನ್ಸ್ ಇವತ್ತು ಇಡೀ ದೇಶವ್ಯಾಪ್ತಿ ಏನಿದೆ ಅದರಲ್ಲಿ 40+ ಯೂನಿಕಾರ್ನ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲ ನೋಡಿದಾಗ ನಮ್ಮ ಯುವಕರಲ್ಲಿ ಎಷ್ಟು ಒಂದು ಫಾರ್ವರ್ಡ್ ಥಿಂಕಿಂಗ್ ಇದೆ, ಯಾವ ಒಂದು ಇಚ್ಛಾಶಕ್ತಿ ಇದೆ ಅಂತಕ್ಕಂಥದ್ದು ಇದು ಒಂದು ಸ್ಪಷ್ಟ ಉದಾಹರಣೆ. ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತದ ಒಂದು ಕಲ್ಪನೆ ಏನಿದೆ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಈಗ 47ಗೆ $1 ಟ್ರಿಲಿಯನ್ ಎಕನಾಮಿ ಆಗಿ ಒಂದು ಕಡೆ ನಮ್ಮ ರಾಜ್ಯನೇ ಹೊರಹೊಮ್ಮತಕ್ಕಂಥದ್ದಕ್ಕೆ ಬಹಳ ಒಳ್ಳೆಯ ಅವಕಾಶಗಳಿದೆ. ಬಟ್ ಈ ಒಂದು ಅವಕಾಶದ ಮಧ್ಯೆ ವಂಚಿತರಾಗಿರ್ತಕ್ಕಂಥದ್ದು ಯುವ ಸಮುದಾಯ. ಬಹುಶಃ ಅದಕ್ಕೆ ಕಾರಣ ಒಂದು ಕಡೆ ಅವರ ಕರಿಕ್ಯುಲಮಲ್ಲಿ ಇರ್ತಕ್ಕಂಥ ಒಂದು ಔಟ್ಡೇಟೆಡ್ ಒಂದು ಏನು ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಕೇವಲ ಥಿಯರಿಗೆ ಸೀಮಿತವಾಗಿ, ಮಾರ್ಕ್ಸಿಗೆ ಸೀಮಿತವಾಗಿ ಇವತ್ತು ಗ್ರ್ಯಾಜುಯೇಟ್ಸ್ ಆಗ್ತಕ್ಕಂಥದ್ದು. ಬಟ್ ಇಂಡಸ್ಟ್ರಿ ವಾಂಟ್ ಸಮಥಿಂಗ್ ಡಿಫ್ರೆಂಟ್. ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ಕೊಂಬಂದಿರ್ತಕ್ಕಂಥ ಮಕ್ಕಳಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು ಮೇಜರ್ಲಿ. ನನಗೆ ಅದೊಂದು ಪ್ರಶ್ನೆ ಇದೆ. ಯಾವಾಗಲೂ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾನೆ ಇರ್ತೀವಿ, ಬಟ್ ಈ ಗ್ರಾಮ ಮತ್ತು ನಗರಗಳ ಮಧ್ಯೆ ಇರುವಂಥ ಅಂತರವನ್ನು ಯಾರು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನನೇ ಪಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಎಲ್ರಿಗೂ ಕಾಡ್ತಾ ಇರುತ್ತೆ. ಯಾವ ಸರ್ಕಾರ ಬಂದರೂ ಕೂಡ ಅಷ್ಟೇ ಇದೊಂದು ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ. ಸತ್ಯ. ಒಂದು ಆ ಸಮಸ್ಯೆನ ಆಲಿಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾಲೆಡ್ಜ್ನ ಕೊರತೆ ಏನಿದೆ, ಜೊತೆಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಅದರಲ್ಲೂ ನಾನೀಗ ಅದಕ್ಕೆ ಒತ್ತಿ ಮೆನ್ಷನ್ ಮಾಡಿ ಹೇಳಿದೆ, ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥ ಮಕ್ಕಳು ಫೇಸ್ ಮಾಡ್ತಕ್ಕಂಥ ಚಾಲೆಂಜಸ್ಸು ಇದು ಪ್ರತಿನಿತ್ಯ ಇರ್ತಕ್ಕಂಥ ವಿಚಾರ.
ಸೊ ಇದಕ್ಕೆ ಪೂರಕವಾಗಿ ಒಂದು ಸಿಸ್ಟಮನ್ನು, ಅಂದರೆ ನೋಡಿ, ಎವ್ರಿ ಇಂಡಸ್ಟ್ರಿ ಗೆಟ್ಸ್ ಇನ್ ಎ ಸಿಸ್ಟಮಿಕ್ ಚೇಂಜ್. ಪ್ರತಿ 3 ವರ್ಷಕ್ಕೆ 5 ವರ್ಷಕ್ಕೊಂದ್ಸಲಿ, ಬಿಕಾಸ್ ಗ್ರ್ಯಾಜುಯೇಟ್ ಆಗಿ ಬರ್ತಾರೆ, ಬಟ್ ಯು ಆರ್ ನಾಟ್ ಜಾಬ್ ರೆಡಿ ಅಂತ ಹೇಳ್ತಾರೆ. ನಾನು ಒಂದು ವಿಚಾರ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇದೆ, ಕಳೆದ ವರ್ಷ ರಾಜ್ಯ ಸರ್ಕಾರ 4,09,000 ಕೋಟಿ ಬಡ್ಜೆಟ್, ಒಂದು ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ ಘೋಷಣೆ ಮಾಡಿದರು. ಬಟ್ ಇವತ್ತು ಈ ಒಂದು ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಲ್ಲಿ 0.2 to 0.5% ಮೇಲೆ ಇದಕ್ಕೆ ನೀವು ಫಂಡ್ ಅಲೋಕೇಶನ್ ಮಾಡಿಲ್ಲ. ಅಂದರೆ ನಾನು ಯಾವುದೇ ಸರ್ಕಾರಗಳನ್ನ ಪರ್ಟಿಕ್ಯುಲರಾಗಿ ಬ್ಲೇಮ್ ಮಾಡ್ತಾ ಇಲ್ಲ, ಅದನ್ನು ಹೊರತುಪಡಿಸಿ ಬೇರೆ ನಿಮ್ಮ ವಿಷನ್ಸ್ ಏನಿದೆ ಆ ವಿಷನ್ಸ್ನ ಪ್ರೆಸೆಂಟ್ ಮಾಡಬೇಕು. ಅಂದರೆ ನನ್ನ ಅಭಿಪ್ರಾಯದಲ್ಲಿ ಇಂಥ ಮಿನಿಸ್ಟ್ರಿಗೆ ಕನಿಷ್ಠ ಪಕ್ಷ ಒಂದು 5% ಆದರೂ ಬಡ್ಜೆಟ್ನಲ್ಲಿ ಅಲೋಕೇಶನ್, ಅಂದರೆ ಒಂದು 20,000 ಕೋಟಿಯಷ್ಟು ಬಡ್ಜೆಟ್ ಅಲೋಕೇಶನ್ ಆದಾಗ ಸ್ವಾಭಾವಿಕವಾಗಿ ಯುವಕರನ್ನ ಒಂದು ಪ್ರೋತ್ಸಾಹ ಕೊಡ್ಬೋದು. ಆ್ಯಂಡ್ ಎಸ್ಪೆಷಲಿ ರೂರಲ್ ಸೈಡಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ಸ್ಕೌಟ್ ಮಾಡ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಹೈ ಪರ್ಫಾರ್ಮೆನ್ಸ್ ಸೆಂಟರ್ಸ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈ ಮಿನಿಸ್ಟ್ರಿ ಅಂದರೂ ಒಂದು ಸುವರ್ಣವಾದಂಥ ಅವಕಾಶ ಇದೆ ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ನಂಬಿದ್ದೀನಿ. ಓಕೆ ಸರ್, ಮೇಯ್ನ್ಲಿ ಯುವಕರು ಈಗಿನ ಕಾಲದಲ್ಲಿ ರಾಜಕೀಯ ಅಂದರೆ ಒಂಥರ ಬೇಸತ್ತಿದ್ದಾರೆ, ಅಸಡ್ಡೆ ಕೂಡ. ಯಾಕೆ ಯುವಕರಿಗೆ ರಾಜಕೀಯ ಅಷ್ಟೊಂದು ಬ್ರೇಕ್ ಡೌನ್ ಆಗ್ತಾ ಇದೆ? ಇಲ್ಲಿ ಕಾರಣಗಳು ಏನು ಅಂತ ಹೇಳ್ಬೋದು ಅಂತ? ಹಣನ, ಕುಟುಂಬ ಪ್ರಭಾವ ಅಂತನ, ಅಥವಾ ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತನ? ನಿಮ್ಮ ಅಂದರೆ ಎಕ್ಸ್ಪೀರಿಯನ್ಸಲ್ಲಿ ನೋಡೋದಾದ್ರೆ ಅದನ್ನು. ಒಂದು ನನಗನ್ಸಿದ್ದು, ಸ್ಥಳೀಯ ಚುನಾವಣೆಗಳಲ್ಲಿ ಹೆಚ್ಚು ಸ್ಥಳೀಯ ಚುನಾವಣೆಗಳು ಆಯಾ ಕಾಲ್ಗಟ್ಟಕ್ಕೇನು ನಡಿಬೇಕಾಗಿದೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಸ್ಥಳೀಯ ಚುನಾವಣೆಗಳು ಸರ್ಕಾರಗಳು ನಡೆಸಿದಾಗ ಹೊಸ ಆಲೋಚನೆಗಳು, ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಯುಗ, ವಿ ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಥಾಟ್, ನಮಗೆ ವಾಕ್ ಸ್ವಾತಂತ್ರ್ಯ ಇದೆ. ಸೊ ಅದನ್ನು ವಾಟ್ಸಪ್ಗಳಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ ಆಗಲಿ, ಎಸ್ಪೆಷಲಿ ಎಕ್ಸ್ ಖಾತೆಗಳಲ್ಲಿ ಅದನ್ನು ನಾವು ಹೊರಗಾಗ್ತಕ್ಕಂಥದ್ದಕ್ಕೆ ಒಂದು ನಮ್ಮ ಡೆಮಾಕ್ರಸಿಲಿ ಇರ್ತಕ್ಕಂಥ ಒಂದು ಅವಕಾಶ ಎಲ್ರಿಗೂ. ಬಟ್ ಇದು ಕೇವಲ ಆ ಅವಕಾಶಗಳು ಕೇವಲ ಈ ಸೋಷಿಯಲ್ ಮೀಡಿಯಾಗಳಲ್ಲೇ ಪ್ರದರ್ಶನ ಆಗಿ ಅಲ್ಲಿಗೆ ಮುಕ್ತಾಯ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಎದುರಾದಾಗ ಈ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳೇನು ನಡಿಬೇಕು. ಯಾಕೆಂದರೆ ಈಗ ಐ ಕಮ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ನನಗೆ ಒಂದು ರಾಜಕೀಯದ ಹಿನ್ನೆಲೆಯಿಂದ ಬರ್ತಕ್ಕಂಥವ್ನು ನಾನು. ನೀವೇನೋ ಬಂದು ಗುರುತಿಸ್ಕೊಂಡು ಮಾಡ್ತಿದ್ದೀರಿ, ಆದರೆ ನಮ್ಮಂಥವ್ರ ಕತೆ ಏನು ಅಂದಾಗ, ಅದಕ್ಕೆ ನಾನು ಹೇಳಿದ್ದು, ಯಾವುದೇ ಸರ್ಕಾರಗಳಿರಲಿ ಆಯಾ ಸಂದರ್ಭಕ್ಕೆ ಚುನಾವಣೆಗಳು ನಡೆಸಿದಾಗ, ಸ್ಥಳೀಯ ಚುನಾವಣೆಗಳು ಎಸ್ಪೆಷಲಿ, ಯಾಕೆಂದರೆ ಒಂದು ಇವತ್ತಿನ ಯುವ ಜನಾಂಗಕ್ಕೆ ನನ್ನ ಅಭಿಪ್ರಾಯದಲ್ಲಿ, ಯಾಕೆಂದರೆ ನಾನು ಏನೇ ಒಂದು ರಾಜಕೀಯದ ಕುಟುಂಬದಿಂದ ಬಂದರೂ ಕೂಡ ಒಂದು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ್ಮೇಲೆ ತ್ಯಾಗ ಆಗಬೇಕಾಗ್ತದೆ, ಅಧ್ಯಯನಗಳು ಪದೇ ಅಧ್ಯಯನಗಳು ಮಾಡಬೇಕಾಗ್ತದೆ, ಸಬ್ಜೆಕ್ಟ್ಸ್ ಬಗ್ಗೆ ಗ್ರಿಪ್ ಇರಬೇಕಾಗ್ತದೆ, ಅಪ್ಡೇಷನ್ಸ್ ಇರಬೇಕಾಗ್ತದೆ. ಸೊ ಇವೆಲ್ಲವೂ ಕೂಡ ಪೂರ್ವ ತಯಾರಿಗಳು ಮಾಡ್ತಕ್ಕಂಥ ಒಂದು ಮನಸ್ಥಿತಿನೂ ಕೂಡ ಯುವಕರು ಇಟ್ಕೊಳ್ಬೇಕಾಗ್ತದೆ. ನನಗೆ ಒಂದು ಸ್ಥಳೀಯ ಚುನಾವಣೆಗಳ ಬಗ್ಗೆ ನಾನು ಯಾಕೆ ಪ್ರಸ್ತಾವನೆ ಇಟ್ಟೆ ಅಂದರೆ, MLA ಚುನಾವಣೆನೋ MP ಚುನಾವಣೆನೋ ಮಾಡ್ತಕ್ಕಂಥದ್ದಕ್ಕೆ ಪಾಪ ಅವರು ಸಾಕಷ್ಟು ಬೀದಿಗಳಲ್ಲಿ ಹೋರಾಟ ಮಾಡ್ಕೊಂಡು, ಯಾವುದೇ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಬಹಳ ತ್ಯಾಗ ಮಾಡಿರ್ತಾರೆ. ಆ ತ್ಯಾಗಕ್ಕೆ ಪ್ರತಿಫಲವಾಗಿ ಅವ್ರಿಗೆ ಬೆಲೆ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಇಂಥ ಚುನಾವಣೆಗಳು ಕಂಡಕ್ಟ್ ಆದಾಗ ಐ ಫೀಲ್ ದೀಸ್ ಕೈಂಡ್ ಆಫ್ ಎಲೆಕ್ಷನ್ಸ್ ಆರ್ ಫಾರ್ ಕಾರ್ಯಕರ್ತಸ್. ಆ್ಯಕ್ಚುಲಿ ಇವಾಗ ಜನ್ಸಿ ಟ್ರೆಂಡ್ ಇರುವಂಥದ್ದು, ಯಾವ ಸರ್ಕಾರನ ಬೇಕಾದರೂ ತರ್ತಾರೆ, ಯಾವ ಸರ್ಕಾರನ ಬೇಕಾದರೂ ಕೆಡುವಷ್ಟು ಶಕ್ತಿಯುತ ಆಗಿರುವಂಥವ್ರು. ಅವ್ರನ್ನ ರೀಚ್ ಆಗುವಂಥ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಸ್ಪೆಷಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಅದರ ಜೊತೆಗೆ ಈ ಕಾಂಗ್ರೆಸ್ ಮತ್ತು BJP ರಾಷ್ಟ್ರೀಯ ಪಕ್ಷಗಳ ನಡುವೆ JDS ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನ ರೀಚ್ ಔಟ್ ಮಾಡ್ತಾ ಇದ್ದೀರಾ ಜನರಿಗೆ ಅಂತ? ಮಿಲೇನಿಯಲ್ಸ್ ಇರ್ಬೋದು, ಜೆನ್ಜಿ ಇರ್ಬೋದು, ಮುಂದೆ ನಾವು ಎದುರು ನೋಡ್ತಕ್ಕಂಥದ್ದು ಆಲ್ಫಾ, ಬೀಟಾ, ಬಹುಶಃ ಇನ್ನೂ ಸಾಕಷ್ಟು ಯುವ ಜನಾಂಗದ ಹೊಸ ಆಲೋಚನೆಗಳನ್ನ ಮುಂದೆ ಎದುರಿಸ್ತೇವೆ ನಾವು. ಆದರೆ ಒಂದು, ಈ ಪಕ್ಷದ ಒಬ್ಬ ಶಿಸ್ತಿನ ಕಾರ್ಯಕರ್ತನಾಗಿ ನಾನು ನಂಬಿರ್ತಕ್ಕಂಥದ್ದು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ರಾಜಕಾರಣದಲ್ಲಿ ಹೋರಾಟದ ಹಾದಿಯನ್ನು ಹಿಡ್ಕೊಂಡಿದ್ದಾರೆ, ಜೊತೆಯಲ್ಲಿ ರಾಜ್ಯ ಪ್ರವಾಸದ ಮೂಲಕ ರಾಜ್ಯದ ಮೂಲೆಯ ಒಂದು ಸಮಸ್ಯೆಗಳೇನು ಎದುರು ನೋಡ್ತಾ ಇದ್ದೇವೆ, ಬಹುಶಃ ಅದರ ಒಂದು ವಾಸ್ತವದ ಪಿಕ್ಚರ್ ನಮಗೆ ಅರ್ಥ ಆಗಬೇಕು ಅಂತಕ್ಕಂಥದ್ದಾದರೆ ನಾವು ಕಚೇರಿನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಾವು ಒಂದು ರೈತರ ಪಕ್ಷ ಅಂತಕ್ಕಂಥದ್ದು ಇವತ್ತು ರೈತರ ಪರವಾಗಿ
24 ಗಂಟೆಗಳ ಕಾಲ ಕೂಡ ಕಮಿಟ್ಮೆಂಟ್ ಇವತ್ತಿಗೂ ದೇವೇಗೌಡರು ಸಾಹೇಬ್ರನ್ನ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಕೂಡ ಹರಿದಾಡಿದ್ದನ್ನು ನೋಡಿದೆ. ನಮ್ಮ ನಾಡಿನ ವಿಶೇಷವಾಗಿ ಜಲದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಆ ಕಾಳಜಿ, ಆ ಕಮಿಟ್ಮೆಂಟು, ಜೊತೆಯಲ್ಲಿ ಎಷ್ಟೋ ನಮ್ಮಂಥ ಯುವಕರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು ದೇವೇಗೌಡರು ಸಾಹೇಬರು. ಜೊತೆಯಲ್ಲಿ ಕುಮಾರಣ್ಣವರು ಕೂಡ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥವ್ರು, ಒಂದು ಜನಾನುರಾಗಿಗಳಾಗಿ ಜನಗಳ ಮಧ್ಯೆ ಇರ್ತಕ್ಕಂಥವ್ರು. ಕಳೆದ ಬಾರಿ 2023 ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನು ಮಾಡಿದರು. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸುತ್ತಿದ್ರು. ಕುಮಾರಸ್ವಾಮಿ ಅವರು ಎಲ್ಲೇ ಹೋದರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಜನಸಾಗರ ಸೇರುತ್ತೆ, ಜನ ಬೆಂಬಲ ಸೇರುತ್ತೆ. ಅದರ ಜೊತೆಗೆ ಹೂವಿನ ಹಾರಗಳ ಒಂದು ಗಿನ್ನೆಸ್ ರೆಕಾರ್ಡ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಎಲ್ಲ ಥರವಾದಂಥ ಒಂದು ಹಾರಗಳನ್ನು ಹಾಕಲಾಗಿತ್ತು. ಬಟ್ ಇಲ್ಲಿ ಆ ಸೇರುವಂಥ ಜನ ವೋಟಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಅಂದರೆ ಅಲ್ಲಿ ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಅನಲೈಸ್ ಮಾಡಿರ್ತೀರಾ. ಬಟ್ ಅದು ನೆಕ್ಸ್ಟ್ ಯಾವ ರೀತಿಯಾಗಿ ಚೇಂಜಸ್ಸು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀರಾ ಅಂತ ಅದ್ರ ಬಗ್ಗೆ? ಈಗಾಗಲೇ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಪಕ್ಷವನ್ನು ಒಂದು ಕೇಡರ್ ಬೇಸ್ಡ್ ಆರ್ಗನೈಸೇಷನ್ ಆಗಿ ಬಿಲ್ಡ್ ಮಾಡ್ತಕ್ಕಂಥ ದೃಷ್ಟಿಯಿಂದ ಸಾಕಷ್ಟು ದಿಟ್ಟವಾದಂಥ ಹೆಜ್ಜೆಗಳನ್ನ ನಿರಂತರವಾಗಿ ಇಟ್ಕೊಂಡು ಬರ್ತಾ ಇದ್ದೇವೆ. ಅಫ್ಕೋರ್ಸ್ ನಾವು ಏನೇ ಚರ್ಚೆ ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಪಕ್ಷದ ಸ್ಟ್ರೆಂತ್ಸ್ ಆಗಲಿ ವೀಕ್ನೆಸಸ್ ಆಗಲಿ, ಯಾವ್ಯಾವ ರೀಜನ್ನಲ್ಲಿ ನಮ್ಮ ಸ್ಟ್ರೆಂತ್ ಇದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೆಂತ್ ಇದೆ, ಇವೆಲ್ಲವೂ ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಇದು ಕೇವಲ ಎಲೆಕ್ಟ್ರಲ್ ಪಾಲಿಟಿಕ್ಸ್ ದೃಷ್ಟಿಕೋನದಿಂದ. ಆದರೆ ಕಮಿಟ್ಮೆಂಟ್ ಅಂತ ಬಂದಾಗ ನಮಗೆ ಆ ಒಂದು ಕ್ಷೇತ್ರದಲ್ಲಿ 5,000, 10,000, 15,000, 20,000 ಅಥವಾ 1,000 ಓಟಿದ್ರೂ ಕೂಡ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಹೋರಾಟ ಅಂತಕ್ಕಂಥದ್ದು ಕೈಗೆತ್ಕೊಂಡು ನಾವು ಮಾಡಬೇಕು ಅಂತಕ್ಕಂಥ ತೀರ್ಮಾನಗಳು ಹಿಂದಿನಿಂದ 25 ವರ್ಷದಿಂದ ದೇವೇಗೌಡರು ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ನಾವು ಕೂಡ ನಮ್ಮಂಥ ಯುವಕರು ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದೇವೆ. ಸೋಲು ಮತ್ತು ಟೀಕೆಗಳನ್ನು ತುಂಬ ಸವಾಲಾಗಿ ಸ್ವೀಕರಿಸಿದ್ದೀರಾ. ಹಾಗೆ ನಿಮ್ಮ ನಾಯಕತ್ವವನ್ನು ಆ ರೀತಿಯಾಗಿ ಬಿಲ್ಡ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಜೆನ್ಜಿ ಮತ್ತು ಯುವಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ವಲ್ಲ, ತುಂಬ ಜನ ನಾವು ನಿಂತ್ಕೊಂಡ್ರೆ ಸೋತ್ ಬಿಡ್ತೀವಿ ಅನ್ನುವಂಥ ಭಯನೇ ಇದೆ. ಆ ಕಾರಣಕ್ಕೋಸ್ಕರನೇ ಹಿಂಜರಿಕೆ ಇದೆ. ಅವ್ರಿಗೆ ಯಾವ ರೀತಿಯಾಗಿ ಏನು ಗೈಡ್ ಮಾಡ್ಲಿಕ್ಕೆ ಬಯಸ್ತೀರಾ ಈ ಟೈಮ್ನಲ್ಲಿ ಅಂತ? ಕೇವಲ ಚುನಾವಣೆಯ ದೃಷ್ಟಿಕೋನದಿಂದ ಅಥವಾ ಅಧಿಕಾರದ ಒಂದು ಹಪಾಪಿಗೋಸ್ಕರ ಇವತ್ತು ನಾನು ರಾಜಕಾರಣವನ್ನು ಮಾಡ್ತಾ ಇಲ್ಲ. ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ. ಎಲ್ಲವೂ ಅಧಿಕಾರ ಇಲ್ಲ, ನಾವು ಸೋತ್ವಿ, ಮನೆಯಲ್ಲಿ ಕುತ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಕೂಡ ನಾನು ಯಾವತ್ತೂ ಕೂಡ ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೋರಾಟ ಅಂತಕ್ಕಂಥದ್ದು ನಿರಂತರ. ಹಾಗಾಗಿ ಮುಂದೆ ಸಾಗ್ತಾ ಇದ್ದೀನಿ. ಎಲ್ಲೂ ಕೂಡ ಒಳಗಡೆ ವಿಶ್ವಾಸದ ಕೊರತೆಗಳನ್ನ ಇಟ್ಕೊಂಡಿಲ್ಲ. ಚಿತ್ರರಂಗದಿಂದ ನೀವು ಜನಸೇವೆಯತ್ತ ಮುಖ ಮಾಡಿದಂಥವ್ರು ಮತ್ತೆ ವಾಪಸ್ ಏನಾದರೂ ಚಿತ್ರರಂಗದಲ್ಲಿ ಈ ರಾಜಕೀಯ ಗೊಂದಲಗಳ ನಡುವೆ, ಹೋರಾಟಗಳ ನಡುವೆ ಮತ್ತು ಪಕ್ಷವನ್ನು ಕಟ್ಟುವಂಥ ನಡುವೆ ಏನಾದರೂ ಚಿತ್ರರಂಗದಲ್ಲಿ ಚಿತ್ರವನ್ನು ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ? ಮತ್ತು ಚಿತ್ರರಂಗದಲ್ಲಿ ಅವಕಾಶಗಳು ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕ್ಕೆ ಬಯಸ್ತೀರಾ? ಚಿತ್ರರಂಗ ನನಗೆ ರೆಕಗ್ನಿಷನ್ ಕೊಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಯಾರು ಅಂತ ಪ್ಯಾನ್ ಕರ್ನಾಟಕನಲ್ಲಿ ಇವತ್ತು ನನ್ನನ್ನು ಯುವಕರಿರ್ಬೋದು, ಹಿರಿಯರಿರ್ಬೋದು, ಎಲ್ಲ ವರ್ಗನೂ ಕೂಡ ರೆಕಗ್ನೈಸ್ ಮಾಡ್ತಾರೆ. ಸೊ ನಾನು ಅದನ್ನು ಯಾವತ್ತಿಗೂ ಕೂಡ ನನ್ನ ಚಿತ್ರರಂಗ ನನಗೇನು ಕೊಟ್ಟರು ಅಥವಾ ಅದರ ಮೂಲಕ ಕಲಾಪ್ರೇಮಿಗಳು ನನ್ನೇನು ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಅದು ಯಾವಾಗಲೂ ಕೂಡ ಸದಾಕಾಲ ನನ್ನ ಎದೆಯಲ್ಲಿ ಅದೊಂದು ಗೌರವ ಇಟ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ. ನ್ಯೂಸ್ 18 ಕನ್ನಡ ಜೊತೆ ಇಷ್ಟು ತನಕ ಜಾಯ್ನ್ ಆಗಿ ನಂಬರ್ 1 ಕರ್ನಾಟಕ ಹಾಗೆ ಯುವ ಜನರ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. ಕರ್ನಾಟಕ ನಂಬರ್ 1 ಕರ್ನಾಟಕದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ ಸಂವಾದದಲ್ಲಿ ಪಾಲ್ಗೊಂಡಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಇದೀಗ ನ್ಯೂಸ್ 18 ಕನ್ನಡದ ಪರವಾಗಿ ಅವ್ರಿಗೊಂದು ಕಿರುಕಾಣಿಕೆ. ನಮ್ಮ ಭವಿಷ್ಯದ ಕರ್ನಾಟಕ 2 ಪ್ರಮುಖ ಪಕ್ಷಗಳ ಯುವ ಮುಖಂಡರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಭಿವೃದ್ಧಿಯ ಸಂಕಲ್ಪವನ್ನ ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ BY ವಿಜಯೇಂದ್ರ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ.